ದಾವಣಗೆರೆಯ ದಕ್ಷಿಣ ಉಪಚುನಾವಣಾ ಕ್ಷೇತ್ರದ ಒಂದು ಮತದಾರ ಅಭಿಪ್ರಾಯ ತಿಳ್ಕೊಳ್ಳೋಣ. ಅಮ್ಮ, ಈ ಸರಿ ನಿಮ್ಮದ್ರಲ್ಲಿ ಉಪಚುನಾವಣೆ ನಡೀತಾ ಇದೆ. ನಿಮ್ಮ ಮತ ಯಾರಿಗಮ್ಮ? ನಮ್ದು ಕಾಂಗ್ರೆಸ್ಗೆ. ಯಾಕಮ್ಮ ಕಾಂಗ್ರೆಸ್ಗೆ ಮತ ಹಾಕ್ಬೇಕಂತಂದ್ರೆ? ಕಾಂಗ್ರೆಸ್ಗೆ ಅಂದ್ರೆ ಎಲ್ಲ ಸೌಲಭ್ಯ ಮಾಡಿರಲ್ರಿ. ಬಸ್ಸಿಂದು ನಮಗೆ 2,000 ರೂಪಾಯಿ ದುಡ್ಡು, ರೇಷನ್ನಿಂದು ಎಲ್ಲ ಇದಾಗೈತಲ್ಲ, ಅದರಿಂದ ನಮಗೆ ಒಳ್ಳೇದು ಅನಿಸ್ತತಿ. ಕಾಂಗ್ರೆಸ್ಗೆ ಓಟ್ ಹಾಕೋದು ನಾವು. ಇನ್ನು ಮುಂದೆ ಕಾಂಗ್ರೆಸ್ಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಮೇಡಮ್ ಅವರೇ, ನೀವು ಈ ಸತಿ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಉಪಚುನಾವಣೆ ಬಂದಿದೆ. ನೀವು ಯಾವುದೋ ಒಂದು ಪಕ್ಷಕ್ಕೆ ಮತ ಹಾಕ್ಬೇಕಂತಿದ್ರಿ? ನಾವು ಕಾಂಗ್ರೆಸ್ಗೆ ಹಾಕೋದು ಸರ್. ಯಾಕೆ ಕಾಂಗ್ರೆಸ್ಗೆ ಹಾಕ್ಬೇಕಂತದ್ರಿ? ಇದು ಇನ್ನೂ ಕೆಲಸ ಆಗಿಲ್ಲ, ಇಲ್ಲಿ ಅವರೇ ಬಂದರೆ ಮತ್ತೆ ಮಾಡ್ತಾರೆ ಅಂತ ನಾವು ಹಾಕೋದು. ಇನ್ನು ಭಾಳ ಕೆಲಸ ಆಗುತ್ತೆ, ಅವರೇ ಬಂದ್ರು ಮತ್ತೆ ಕೆಲಸ ಮತ್ತೆ ಮಾಡ್ತಾರೆ. ಅಲ್ಲ, ಈಗ ಅಲ್ಲಿ ನಿಮ್ಮ ಸಮಾಜದವರು, ನಿಮ್ಮ ಮುಸ್ಲಿಮರು ಮತ ಜಾಸ್ತಿ ಅದಾವು. ನಿಮ್ಮವ್ರಿಗೆ ಯಾರಿಗೂ ಅವ್ರು ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್. ಅದು ಏನಾದರೂ ನಿಮಗೆ ಅಸಮಾಧಾನ ಇದೆಯಾ? ಅದೇ ಇದ್ರೂ ಮತ್ತೆ ಅವ್ರು ಬಂದ ಮೇಲೇನು ಹೊಸದ್ರಲ್ಲಿ ಮಾಡೋಕ್ಕಾಗಲ್ಲ. ಅವ್ರಂದ್ರೆ ಹಳೆಯರು, ಅದು ಮಾಡ್ಕೊಂಡು ಬರ್ತಾರಂತ ಒಂದು ಇದು ಇದೆ, ನಂಬಿಕೆ ಐತಿ. ಮತ್ತು ಇದು ಸಿದ್ದರಾಮಯ್ಯ ಅವರು 2,000 ರೂಪಾಯಿ ಹಾಕ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಅವರಿಗೆ ಹಾಕ್ತೀವಿ. ಧನ್ಯವಾದಗಳು. ನಿಮ್ಮ ಹೆಸರಮ್ಮ? ಆಫ್ರಿನ್ ತಾಜ್. ದಕ್ಷಿಣ ಕ್ಷೇತ್ರದ ಒಂದು ಅಖ್ತರ್ ರಜಾ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿನ ಒಂದು ಮತದಾರರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಯಜಮಾನ್ರೆ, ಈ ಸತಿ ನಿಮ್ಮದು ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ನಿಮ್ಮ ಓಟ ಯಾರಿಗೆ? ನಮ್ಮದು ಕಾಂಗ್ರೆಸ್. ಕಾಂಗ್ರೆಸ್ಗೆ ಯಾಕೆ ಹಾಕ್ಬೇಕಂತ ಇದ್ದೀರಿ? ಯಾಕಂದರೆ ನಮಗೆ ಕರ್ನಾಟಕ ಶಾಂತಿ ಇರಬೇಕು. ಶಾಂತಿ ಇರಬೇಕು. ಇಲ್ಲಿನ ಕೆಲಸ ಅಭಿವೃದ್ಧಿಗಳು ಯಾವ ರೀತಿ ನಡೆದವು? ನಮಗೆಲ್ಲ ಕಾಳು ಕಡಿ ರೇಟ್ ಎಲ್ಲ ಕಮ್ಮಿ ಆಗ್ಬೇಕು, ತಿನ್ನೋ ಉಣ್ಣ ಸಾಮಾನುಗಳು. ಅಲ್ಲ, ಇಲ್ಲಿನ ಒಂದು ಅಭಿವೃದ್ಧಿಗಳು, ರೋಡು, ಚರಂಡಿ ಮತ್ತು ಮೂಲ ಸೌಕರ್ಯಗಳು ಎಲ್ಲ ಇದಾವೆ. ಅವೆಲ್ಲ ರೆಡಿ ಅಲ್ಲಿ ಆಗಿದಾವಲ್ಲೇ, ಆಗತ್ತವಲ್ಲಿ ಮಾಡ್ತಾರಲ್ಲ, ಆಟೋಮೆಟಿಕ್ಕಿಂದ ಮಾಡ್ತಾರೆ ಅಷ್ಟು ಅವರು. ಅದಕ್ಕೋಸ್ಕರ ನೀವು ಈ ಕಾಂಗ್ರೆಸ್ಗೆ ಹಾಕ್ಬೇಕಂತಿದ್ದೀರಿ. ನಿಮ್ಮ ಹೆಸರು? ಶೋಕತ್. ಸರ್, ನಿಮ್ಮ ಹೆಸರು? ಸಾದಿಕ್ ಅಂತ. ಸರ್, ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ನೀವು ಮತ ಯಾರಿಗೆ ಹಾಕ್ಬೇಕಂತಿದ್ದೀರಿ? ಕಾಂಗ್ರೆಸ್ಗೆ ಹಾಕ್ಬೇಕಂತಾನೆ. ಕಾಂಗ್ರೆಸ್ಗೆ ಯಾಕೆ ನಿಮ್ಮ ಮತ? ಮೊದಲಿಂದ ಹಾಕೊಂಬಂದೀವಿ ನಾವು ಕಾಂಗ್ರೆಸ್ಸಿಗೆ. ಮೊದಲು ಕಾಂಗ್ರೆಸ್ಸಿಗೆ ಹಾಕ್ಬೇಕಾ? ಮತ್ತೇನು ಈ ಮುಂದಿನ ಸರಿ ಕೊಡ್ತಾರೆ ಅಂತ ಹೇಳಿದಾರೆ ನಮಗೆ. ಅಲ್ಪಸಂಖ್ಯಾತ ಖಾತ್ರಿಗೆ ಸೀಟ್ ಕೊಡ್ತೆ ಅಂತ ಹೇಳಿದಾರ. ಸಿ ಎಮ್ ಹೇಳಿದಾರ, ಡಿಪ್ಟಿ ಸಿ ಎಮ್ ಹೇಳಿದಾರ. ಮತ್ತು ಅವ್ರ ಮಾತಿಗೆ ಮರ್ಯಾದೆ ಕಟ್ಟಿ ಹಾಕ್ತಾರೆ. ಮುಂದಿನ ಸತಿ ನೋಡೋಣ. ಇಲ್ಲಿ ಒಂದು ಕಾಂಗ್ರೆಸ್ನಿಂದ ಎಲ್ಲ ಕೆಲಸ ಕಾರ್ಯಗಳು, ಅಭಿವೃದ್ಧಿಗಳು ಚೆನ್ನಾಗಿದ್ದಾವ್ರ? ಆಗ್ತೈತೆ ಸ್ವಲ್ಪ ಇನ್ನೂ ಸ್ವಲ್ಪ ಐತಿ. ಇನ್ನೂ ಸ್ವಲ್ಪ ರೋಡ್, ಚರಂಡಿ ಗಿರಂಡಿ ಐತಿ, ಎಲ್ಲ ಆಗೋದು ಮಾಡಬೇಕಲ್ಲ. ಇನ್ನೂ ಸ್ವಲ್ಪ ಕೆಲಸ ಉಳಿದೈತಿ. ನಿಮ್ಮ ಹೆಸರು? ಸಾದಿಕ್ ಅಂತ. ಸರ್, ನಿಮ್ಮ ಹೆಸರು? ರಾಘವೇಂದ್ರ. ನಿಮ್ಮದು ಕೆಲಸ? ನಮ್ದು ಇದೆ ಗೋಬಿ ಮಿಕ್ಸರಿ ಮಾಡಿ ಹೋಟೆಲ್ ಕೆಲಸ. ಹೋಟೆಲ್. ಸರ್, ಈ ಸತಿ ನಿಮ್ಮಲ್ಲಿ ಉಪಚುನಾವಣೆ ನಡೀತದೆ. ನಿಮ್ಮ ಒಂದು ಮತ ಯಾರಿಗೆ ಹಾಕ್ಬೇಕಂತಿದ್ರಿ? ಮತ ಅಂತ ಏನಿಲ್ಲ, ಅಭಿವೃದ್ಧಿ ಯಾವುದೈತೆ ಅದ್ರ ಕಡೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ನಾವು ನೋಡಿದ್ದೀವಿ ಎಲ್ಲ. ಈಗ ಈ ಕಡೆಯಿಂದ ಶಾಮನೂರು ಶಂಕರಪ್ಪರು ಇದ್ದರು, ಅವಾಗೆಲ್ಲ ನಡ್ಸ್ಕೊಂತ ಬಂದರು. ಈಗಿಲ್ಲ, ಈಗ ಸಮರ್ಥ ಅಂತ ಬಂದಿದ್ದಾರೆ ಶಾಮನೂರವರು. ಈಗ ಅವರು ನೋಡಬೇಕು, ಇದು ಅವ್ರದ್ದು ಫಸ್ಟ್ನೇ ಆಪರ್ಚುನಿಟಿ. ಇದಕ್ಕಿಂತ ಮುಂಚೆ ಈಗ BJPನೂ ಇದೆ, ಅವರು ಇದ್ದಾರೆ ದಕ್ಷಿಣ ಕಡೆ. ನೋಡ್ಬೇಕು ಯಾರ್ದು ಅನ್ನೋದು ಇನ್ನೂ ಕಾಂಪಿಟೇಷನ್ ಜೋರಾಗಿದೆ ಸರ್. ಹಂಗಾಗಿ ಈಗ ಸಡನ್ನಾಗೆ ನಾವು ಏನು ಹೇಳೋಕ್ಕೆ ಬರೋಲ್ಲ. ನೋಡ್ಬೇಕು ಹಿಂಗೆ ಮುಂದಿಂದ ಅಭಿವೃದ್ಧಿ ಒಳಗೆ ಯಾವುದು ಚೆನ್ನಾಗಿದೆ ಏನಂತ ಹೇಳಿ ಆಮೇಲೆ ನಾವು ಡಿಸೈಡ್ ಮಾಡಿ ಓಟ್ ಹಾಕ್ಬೇಕು ಅಂತ ಇದೆ.